Dear students, welcome to part 1 class of cost accounting, third semester of BBA. ಇಂದಿನ ಕ್ಲಾಸ್ನಲ್ಲಿ ನಾವು ಕಾಸ್ಟ್ ಅಂತಂದ್ರೇನು ಅದನ್ನ ತಿಳ್ಕೊಳ್ತೀವಿ, ಮತ್ತೆ ಕಾಸ್ಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು ಅಂತ ತಿಳ್ಕೊಳ್ತೀವಿ. ಹಾಗೇನೆ ಈ ಕಾಸ್ಟ್ ಅಕೌಂಟಿಂಗ್ನ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಅಂತ ಏನು ಅಂತಲೂ ನಾವು ತಿಳ್ಕೊಳ್ತೀವಿ. ಹಾಗೇನೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಲಿ ದ ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ಈಗ ಫಸ್ಟ್ ಆಫ್ ಆಲ್ ನಾವು ಕಾಸ್ಟ್ ಅಂತಂದ್ರೇನು ಅಂತ ತಿಳ್ಕೊಳ್ಳೋಣ. ಕಾಸ್ಟ್ ಅಂತಂದ್ರೆ ಈ ಡೆಫಿನೇಷನ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಾಸ್ಟ್ ಇಸ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಆರ್ ಅಟ್ರಿಬ್ಯೂಟಬಲ್ ಟು ಸ್ಪೆಸಿಫೈಡ್ ಆರ್ಟಿಕಲ್, ಪ್ರಾಡಕ್ಟ್ ಆರ್ ಆಕ್ಟಿವಿಟಿ. ಈ ಕಾಸ್ಟ್ಗೆ ಈ ಡೆಫಿನೇಷನ್ ಅನ್ನು ಕೊಟ್ಟಿರುವಂಥದ್ದು ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಲಂಡನ್. ಈ ಡೆಫಿನೇಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. Cost is the amount of expenditure, actual or notional, incurred on or attributable to specified article. For example, ಇಲ್ಲಿ ಒಂದು ಬೆಂಚ್ ಕಾಣಿಸ್ತಾ ಇದೆ, ರೈಟ್? ಈ ಬೆಂಚನ್ನ ತಯಾರು ಮಾಡಲಿಕ್ಕೆ ಏನೇನೆಲ್ಲ ಬೇಕು? ನಮಗೆ ವುಡ್ ಬೇಕು, ಸ್ಟೀಲ್ ಬೇಕು, ಮತ್ತೆ ಚಿಕ್ಕ ಪುಟ್ಟ ಸಾಮಗ್ರಿಗಳು ಬೇಕು, ಲೈಕ್ ಗಮ್, ಶೀಟ್ಸ್, ಪಾಲಿಶ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಈ ಎಲ್ಲದಕ್ಕೂ ನಾವೇನು ಮಾಡ್ತೀವಿ? ಹಣ ಖರ್ಚು ಮಾಡ್ತೀವಿ, ರೈಟ್? ಹಾಗೇನೆ ಇದನ್ನು ತಯಾರು ಮಾಡಲಿಕ್ಕೆ ಒಬ್ಬ ಲೇಬರ್ ಕೂಡ ಬೇಕು, ಆ ಲೇಬರ್ಗೂ ಕೂಡ ಹಣನ ನಾವು ಪೇ ಮಾಡ್ತೀವಿ. ಈ ಎಲ್ಲ ಒಟ್ಟು ಖರ್ಚುಗಳನ್ನ ನಾವು ಏನಂತೀವಿ ಅಂದರೆ ಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಬೆಂಚನ್ನೇ ಮಾಡಲಿಕ್ಕೆ ಏನೇನು ಖರ್ಚುಗಳನ್ನ ಮಾಡ್ತೀವಿ ನಾವು? ನಮಗೆ ಮೆಟೀರಿಯಲ್ ಬೇಕು, ಹಾಗೆ ಲೇಬರ್ ಬೇಕು, ಮಾಡೋನಿಗೂ ಕೂಡ ನಾವೇನು ಮಾಡ್ತೀವಿ? ಹಣ ಕೊಡ್ತೀವಿ. ಹಾಗೆಯೇ ಬೇರೆ ಬೇರೆ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್ಗಳಿರುತ್ತೆ. ಈ ಎಲ್ಲ ಅಮೌಂಟ್ನು ನಾವು ಟೋಟಲ್ ಮಾಡಿದಾಗ ಈ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಎಷ್ಟು ಖರ್ಚಾಯಿತು ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನೇ ನಾವು ಕನ್ನಡದಲ್ಲಿ ವೆಚ್ಚ ಅಂತ ಕರಿತೀವಿ. ಈ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಅಥವಾ ವಸ್ತುವಿಗೆ ನಾವು ಅಟ್ರಿಬ್ಯೂಟ್ ಮಾಡುವಂಥ ಟೋಟಲ್ ಎಕ್ಸ್ಪೆಂಡಿಚರ್ನೇ ನಾವು ಕಾಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಕಾಸ್ಟಿಂಗ್ ಅಂತಂದ್ರೆ ಏನು? ಕಾಸ್ಟಿಂಗ್ ಅಂತಂದ್ರೆ ದ ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಈಸ್ ನೋನ್ ಆಸ್ ಕಾಸ್ಟಿಂಗ್. ನಾವು ಇಲ್ಲಿ ನೋಡಿದಾಗ ಒಂದೇ ಒಂದು ಬೆಂಚ್ನ ಎಕ್ಸಾಂಪಲ್ ಕೊಟ್ಟೆ, ಬಟ್ ರಿಯಲ್ ಲೈಫಲ್ಲಿ ಈ ರೀತಿ ಆಗೋದಿಲ್ಲ. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಲಿ ಅಥವಾ ಯಾವುದೇ ಒಂದು ಸರ್ವಿಸ್ ಪ್ರೊವೈಡಿಂಗ್ ಕಂಪ್ನಿ ಆಗಲಿ ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋದಿಲ್ಲ, ಅಥವಾ ಒಂದು ದಿನಕ್ಕೆ ಅಥವಾ ಒಂದು ಸಮಯಕ್ಕಷ್ಟೇ ಅವರು ಸರ್ವಿಸ್ ಕೊಡೋದಿಲ್ಲ. ಅವ್ರು ಏನು ಮಾಡ್ತಾರೆ? ದೇ ಕೀಪ್ ಕಂಟಿನ್ಯೂಸ್ಲಿ ಡೂ ದ ಪ್ರೊಡಕ್ಷನ್ ಆರ್ ಡೂ ದ ಸರ್ವಿಸ್. ಫಾರ್ ಎಕ್ಸಾಂಪಲ್, ಬಸ್ಸನ್ನು ಒಂದು ದಿವಸ ರನ್ ಮಾಡಿದರೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಿಲ್ಲ ಅಲ್ವಾ ನಾವು? ಏನು ಮಾಡ್ತೀವಿ? ದಟ್ ಬಸ್ ಸರ್ವಿಸ್ ವಿಲ್ ಬಿ ಪ್ರೊವೈಡೆಡ್ ಎವ್ರಿ ಡೇ ಥ್ರೂಔಟ್ ದ ಇಯರ್ ಆ್ಯಂಡ್ ಇಟ್ ಮೇ ಕಂಟಿನ್ಯೂ ಫಾರ್ ಸೆವೆರಲ್ ಇಯರ್ಸ್. ಸೊ ನಾವು ಈಗ ಕಾಸ್ಟ್ನ ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು? ದಟ್ ಈಸ್ ಒಂದು ದಿವಸಕ್ಕೆ ಕಂಡುಹಿಡಿಯೋದಿಲ್ಲ, ಬಟ್ ಎಂಟೈರ್ ಥ್ರೂಔಟ್ ದ ಲೈಫ್ ಆಫ್ ದಟ್ ಬಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ಒಂದು ಬೆಂಚ್ಗೆ ನಾವು ಫೈಂಡ್ ಔಟ್ ಮಾಡೋದಿಲ್ಲ. ಒಂದು ಕಂಪನಿ ಏನಾದರೂ 1000 ಬೆಂಚ್ನ ನಾವು ಪ್ರೊಡ್ಯೂಸ್ ಮಾಡಿದಾಗ ಆ ಪ್ರತಿಯೊಂದು ಬೆಂಚಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿತೀವಿ. ಅದನ್ನೇ ನಾವು ಏನಂತೀವಿ? ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಈಸ್ ನೋನ್ ಆಸ್ ಕಾಸ್ಟಿಂಗ್. ಹಾಗೇನೆ ಈ ಕಾಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ವಿ ಫಾಲೋ ಸಮ್ ಪ್ರಿನ್ಸಿಪಲ್, ರೈಟ್? ಪ್ರಿನ್ಸಿಪಲ್ ರೂಲ್ಸ್ ಗವರ್ನಿಂಗ್ ದ ಪ್ರೊಸೀಜರ್ ಆಫ್ ಫೈಂಡಿಂಗ್ ಔಟ್ ದ ಕಾಸ್ಟ್ and ascertaining the total cost and
ಪರ್ ಯೂನಿಟ್ ಆಲ್ಸೋ. ಹಾಗೆ ನಾವೇನು ಮಾಡ್ತೀವಿ, ಟೋಟಲ್ ಕಾಸ್ಟ್ನು ಕಂಡುಹಿಡಿತೀವಿ, ಹಾಗೆಯೇ ಪ್ರತಿಯೊಂದು ಯೂನಿಟ್ಗೆ ಎಷ್ಟು ಖರ್ಚಾಗಿದೆ ಅಂತಲೂ ಕೂಡ ನಾವು ಕಂಡುಹಿಡಿತೀವಿ. ಅದನ್ನೇ ನಾವೇನಂತೀವಿ ಕಾಸ್ಟಿಂಗ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಕಾಸ್ಟ್ ಅಕೌಂಟಿಂಗ್? ಇಲ್ಲಿ ನೋಡಿ, ದ ಅಪ್ಲಿಕೇಶನ್ ಆಫ್ ಕಾಸ್ಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಟು ದ ಸೈನ್ಸ್, art and practice of cost control and ascertainment of profitability. It includes the presentation of information derived therefrom for the purpose of decision making. ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ನು ಕೂಡ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಮಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಬೇಕು. ಲೈಕ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇಲ್ಲೂ ಕೂಡ ಕೆಲವೊಂದು ಪ್ರಿನ್ಸಿಪಲ್ಸ್ಗಳಿದೆ, ಮೆಥಡ್ಸ್ಗಳಿದೆ, ಟೆಕ್ನಿಕ್ಸ್ಗಳಿದೆ. ಏನಕ್ಕೆ ಅದನ್ನು ನಾವು ಬಳಸ್ತೀವಿ? ಫಾರ್ ಕಾಸ್ಟ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್, ನೀವು ಒಂದು ಮನೆ ಕಟ್ತೀರ. ಆ ಮನೆ ಕಟ್ಟಲಿಕ್ಕೆ ಏನು ಮಾಡ್ತೀರಾ? ಬಡ್ಜೆಟ್ ಕೂಡ ಹಾಕ್ತೀರಾ, ರೈಟ್? ಆ ಬಡ್ಜೆಟ್ ಹಾಕಿದ್ದಕ್ಕಿಂತ ಜಾಸ್ತಿ ನೀವು ಖರ್ಚು ಮಾಡಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ. ನೀವೇನು ಮಾಡ್ತೀರಾ? ಎಷ್ಟು ಬಡ್ಜೆಟ್ ಹಾಕಿದ್ದೀರೋ ಅಷ್ಟರಲ್ಲೇ ಮನೆ ಕಟ್ಟಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಯಾಕೆ ಅದು ಬೇಕು ಅಂತಂದರೆ, ಕಾಸ್ಟ್ ಕಡಿಮೆ ಆದಷ್ಟು ನಮಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಎವ್ರಿವೇರ್ ದ ಫಂಡ್ಸ್ ಲಿಮಿಟೆಡ್ ರಿಸೋರ್ಸ್ ಆಗಿರುತ್ತೆ. ಅದನ್ನು ನಾವೇನು ಮಾಡಬೇಕು? ಕಾಪಾಡಬೇಕು. ಅದಕ್ಕೋಸ್ಕರ ನಾವು ಕಾಸ್ಟ್ ಅಕೌಂಟಿಂಗ್ನ ಕಲಿತೀವಿ. ಕಾಸ್ಟ್ ಎಷ್ಟು ಅಂತ ಕಂಡುಹಿಡಿಯೋದ್ರ ಮೂಲಕ ಪ್ರಾಫಿಟಬಿಲಿಟಿನೂ ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ಈ ಕಾಸ್ಟ್ ಅಕೌಂಟಿಂಗಿಂದ ಸುಮಾರು ಡಿಸಿಷನ್ ಮೇಕಿಂಗ್ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿ ಸಿ ದ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈ ಕಾಸ್ಟ್ ಅಕೌಂಟಿಂಗ್ನ ಉದ್ದೇಶಗಳೇನು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ದ ಫಸ್ಟ್ ಒನ್ ಈಸ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ಒಂದು ವಸ್ತುವಿನ ಅಥವಾ ಸರ್ವಿಸ್ನ ಕಾಸ್ಟ್ ಎಷ್ಟು ಅಂತ ಕಂಡುಹಿಡಿಯೋದೇ ಪ್ರಥಮ ಉದ್ದೇಶ. ನೆಕ್ಸ್ಟ್, ಡಿಟರ್ಮಿನೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಒಂದು ವಸ್ತುವಿಗೆ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾದರೆ ನಾವು ಅದಕ್ಕೆ ನಮ್ಮ ಪ್ರಾಫಿಟ್ನ ಆ್ಯಡ್ ಮಾಡಿಬಿಟ್ಟು ಸೆಲ್ಲಿಂಗ್ ಪ್ರೈಸ್ನ ಫಿಕ್ಸ್ ಮಾಡ್ಬೋದು, ರೈಟ್? ಅದರಿಂದನೇ ಈ ಕಾಸ್ಟ್ನ ಫೈಂಡ್ ಔಟ್ ಮಾಡೋದ್ರಿಂದ ನಾವು ಸೆಲ್ಲಿಂಗ್ ಪ್ರೈಸ್ ಕೂಡ ಫಿಕ್ಸ್ ಮಾಡ್ಬೋದು. ಯಾರು ಕೂಡ ಅವ್ರಿಗೆ ಎಷ್ಟು ಖರ್ಚಾಗಿದೆ ಅದಕ್ಕಿಂತ ಕಡಿಮೆ ಮಾರಲಿಕ್ಕೆ ರೆಡಿ ಇರೋದಿಲ್ಲ, ರೈಟ್? ಸೊ ದ ಕಾಸ್ಟಿಂಗ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಇನ್ ಸೆಟ್ಟಿಂಗ್ ಅಪ್ ದ ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್, ಕಾಸ್ಟ್ ಕಂಟ್ರೋಲ್. ನಾವು ಎಷ್ಟು ಬಡ್ಜೆಟ್ ಹಾಕಿರ್ತೀವೋ ಅಷ್ಟೇ ಖರ್ಚು ಮಾಡಲಿಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕಿಂತ ಹೆಚ್ಚು ಖರ್ಚು ಮಾಡಲಿಕ್ಕೆ ನಾವು ರೆಡಿ ಇರೋದಿಲ್ಲ. ಸೊ ಕಾಸ್ಟ್ ಕಂಟ್ರೋಲಿಗೂ ಕೂಡ ಕಾಸ್ಟ್ ಅಕೌಂಟಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಈ ಕಾಸ್ಟ್ ಕಂಟ್ರೋಲಿಂಗ್ ಏನಂತ ನಾವು ಮುಂದಿನ ಸ್ಲೈಡ್ನಲ್ಲಿ ನೋಡ್ತೀವಿ. ಹಾಗೆಯೇ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ರಿಡಕ್ಷನ್ ಮೀನ್ಸ್ ನಮಗೆ ಆಗುವಂಥ ಖರ್ಚನ್ನ ಕಡಿಮೆ ಮಾಡುವುದು. ಅದು ಕೂಡ ಕಾಸ್ಟ್ ಅಕೌಂಟಿಂಗ್ನ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಮುಖ್ಯ ಉದ್ದೇಶ ಅಂತಂದರೆ ಕಾಸ್ಟ್ ಅಕೌಂಟಿಂಗ್ದು ಅಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಇನ್ ಡಿಸಿಷನ್ ಮೇಕಿಂಗ್. ಈ ಕಾಸ್ಟ್ ಅಕೌಂಟಿಂಗು ಮ್ಯಾನೇಜ್ಮೆಂಟು ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕೆ ತುಂಬ ಸಹಾಯಕವಾಗಿರುತ್ತೆ. ನೆಕ್ಸ್ಟ್, ಈ ಕಾಸ್ಟ್ ಅಕೌಂಟಿಂಗ್ನ ಅನುಕೂಲಗಳೇನು? ಫಸ್ಟ್ ಒನ್, ಹೆಲ್ಪ್ಸ್ ಇನ್ ಪ್ರೈಸ್ ಫಿಕ್ಸೇಷನ್. ನಾನು ಆಲ್ರೆಡಿ ಹೇಳಿದ್ದೀನಿ, ನಮಗೆ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾದರೆ ಅದ್ರ ಮೇಲೆ ನಾವು ಪ್ರೈಸ್ ಫಿಕ್ಸ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಆ್ಯಂಡ್ ಹೆಲ್ಪ್ಸ್ ಇನ್ ಮೇಕಿಂಗ್ ಎಸ್ಟಿಮೇಟ್ಸ್. ಹಾಗೆ ಕೆಲವೊಮ್ಮೆ ನಾವು ಟೆಂಡರ್ನ ಸಬ್ಮಿಟ್ ಮಾಡುವಾಗ ಅಥವಾ ಯಾವುದಾದ್ರೂ ಒಂದು ಕೊಟೇಶನ್ ಕೊಡುವಾಗ ಯಾವುದಾದ್ರೂ ವರ್ಕಿಗೆ ಈ ಖರ್ಚು ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡ್ರೆ ನಾವು ಎಸ್ಟಿಮೇಟ್ ಹಾಕಿ ಪ್ರೈಸ್ನ ಕೋಟ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರುತ್ತೆ, ಲೈಕ್ ಗೌರ್ಮೆಂಟ್ ಕೊಡುವಂಥ ಪ್ರಾಜೆಕ್ಟ್ಗಳೆಲ್ಲ ಬೇಸ್ಡ್ ಆನ್ ಟೆಂಡರ್ಸ್. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ ಆ ಟೆಂಡರ್ ಸಬ್ಮಿಟ್ ಮಾಡುವಾಗ ಈ ಕಾಸ್ಟ್ ಅಕೌಂಟಿಂಗು ತುಂಬ ಹೆಲ್ಪ್ ಆಗುತ್ತೆ ಫಾರ್ ಮೇಕಿಂಗ್ ಎಸ್ಟಿಮೇಟ್ಸ್ ಆ್ಯಂಡ್ ಎಲಿಮಿನೇಟ್ ವೇಸ್ಟೇಜ್. ಈ ಕಾಸ್ಟ್ ಅಕೌಂಟಿಂಗು ವೇಸ್ಟೇಜ್ನ ಎಲಿಮಿನೇಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಯಾಕಂತಂದರೆ ನಾವು ಕಾಸ್ಟ್ ಅಕೌಂಟಿಂಗ್ನ ತುಂಬ ಫಾಲೋ ಮಾಡಿದಾಗ
ನಾವು ಯಾವಾಗಲೂ ಕೂಡ ಕಾಸ್ಟ್ನ ರೆಡ್ಯೂಸ್ ಮಾಡಲಿಕ್ಕೆ ನೋಡ್ತಾ ಇರ್ತೀವಿ. ಹಾಗಾದಾಗ ಅನ್ನೆಸೆಸರಿ ವರ್ಕ್ಗಳು, ಅನ್ನೆಸೆಸರಿ ಮೆಟೀರಿಯಲ್ಗಳನ್ನೆಲ್ಲ ನಾವು ಎಲಿಮಿನೇಟ್ ಮಾಡ್ತಾ ಬರ್ತೀವಿ. ಅದರಿಂದ ಕಾಸ್ಟ್ ಅಕೌಂಟಿಂಗ್ ವಿಲ್ ಹೆಲ್ಪ್ ಇನ್ ಎಲಿಮಿನೇಟಿಂಗ್ ದ ವೇಸ್ಟೇಜ್. ಹಾಗೆಯೇ ಮೇಕ್ಸ್ ಕಂಪ್ಯಾರಿಸನ್ ಪಾಸಿಬಲ್. ಈ ಕಾಸ್ಟ್ ಅಕೌಂಟಿಂಗಿಂದ ನಾವು ಕಂಪ್ಯಾರಿಸನ್ ಕೂಡ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕಂಪ್ಯಾರಿಸನ್ ಇನ್ ದ ಸೆನ್ಸ್, ನಾವು ಎಷ್ಟು ಎಸ್ಟಿಮೇಟ್ ಮಾಡಿದ್ವಿ, ಎಷ್ಟು ಖರ್ಚಾಯಿತು ಅಂತ ಕಂಪ್ಯಾರಿಸನ್ ಕೂಡ ಮಾಡ್ಬೋದು. ಹೆಲ್ಪ್ಸ್ ಇನ್ ಎನ್ಹಾನ್ಸಿಂಗ್ ಎಫಿಷಿಯನ್ಸಿ. ಕಾಸ್ಟ್ ಅಕೌಂಟಿಂಗ್ ನಮ್ಮ ಎಫಿಷಿಯನ್ಸಿ ಇನ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಕಂಟ್ರೋಲ್ ವಿಲ್ ಇನ್ಕ್ರೀಸ್ ಅಂಡ್ ಹೆಲ್ಪ್ಸ್ ಇನ್ ಇನ್ವೆಂಟರಿ ಕಂಟ್ರೋಲ್. ಇನ್ವೆಂಟರಿ ಇನ್ ದ ಸೆನ್ಸ್ ಸ್ಟಾಕ್ ಆಫ್ ಗೂಡ್ಸ್. ಕಾಸ್ಟ್ ಅಕೌಂಟಿಂಗ್ ಮಾಡೋದ್ರಿಂದ ನಾವು ಇನ್ವೆಂಟರಿ ಕಂಟ್ರೋಲ್ನು ಕೂಡ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇನ್ಫ್ಯಾಕ್ಟ್ ಇನ್ವೆಂಟರಿ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಫಾರ್ ದ ಕಾಸ್ಟ್. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಾಗಲಿ ಅಥವಾ ಆರ್ಗನೈಸೇಷನ್ಗಳಾಗಲಿ ಅದರ ಅತಿ ಹೆಚ್ಚು ಅಥವಾ ದೊಡ್ಡ ಖರ್ಚು ಅಂತಂದರೆ ಇನ್ವೆಂಟರೀಸ್. ಆ ಇನ್ವೆಂಟರಿನ ನಾವು ತುಂಬ ಜಾಗರೂಕತೆಯಿಂದ ಬಳಸಬೇಕು ಮತ್ತು ಇನ್ವೆಂಟರಿ ಹಾಳಾಗದಂತೆ ನಾವು ತಡಿಬೇಕು. ಸೊ ಕಾಸ್ಟ್ ಅಕೌಂಟಿಂಗ್ ಇನ್ವೆಂಟರಿ ಕಂಟ್ರೋಲ್ನಲ್ಲಿ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗೆಯೇ ಈ ಕಾಸ್ಟ್ ಅಕೌಂಟಿಂಗ್ ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳು ಕೂಡ ಇದೆ. ಯಾವುದು? ಫಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಿವ್. ಒಂದು ಕಾಸ್ಟ್ ಅಕೌಂಟಿಂಗ್ ಯೂನಿಟ್ ಅಥವಾ ಕಾಸ್ಟಿಂಗ್ ಮೆಥಡ್ಸ್ ನಾವು ಫಾಲೋ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ನಮ್ಮ ಆರ್ಗನೈಸೇಷನಲ್ಲಿ ಅಂತಂದರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಕ್ಸ್ಪೆನ್ಸಸ್ ಬಿಕಾಸ್ ವಿ ನೀಡ್ ಅ separate set of books for costing and separate people to maintain the records of the cost accounting. This all requires a lot of expenses and a requirement of reconciliation. ಫೈನಾನ್ಷಿಯಲ್ ಅಕೌಂಟಿಂಗ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡ್ತೀವಿ. ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗಿಂದ ಬರುವಂಥ ರಿಸಲ್ಟ್ಸ್ಗಳು ಕಾಸ್ಟ್ ಅಕೌಂಟಿಂಗಿಂದ ಬರುವಂಥ ರಿಸಲ್ಟ್ಸ್ಗಳು ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ ಡಿಫ್ರೆನ್ಸ್ ಇರುತ್ತೆ. ಆ ಎರಡರಲ್ಲೂ ರೀಕನ್ಸಿಲಿಯೇಷನ್ ಅವಶ್ಯಕತೆ ಇರುತ್ತೆ, ರೈಟ್? ಸೊ ಅದರಿಂದನೂ ಕೂಡ ಕೆಲವೊಮ್ಮೆ ಎಕ್ಸ್ಪೆನ್ಸಸ್ಗಳು ಹೆಚ್ಚಾಗೋ ಚಾನ್ಸಸ್ ಇದೆ. ಮತ್ತು ಲಾಸ್ಟ್ ಡೂಪ್ಲಿಕೇಶನ್ ಆಫ್ ವರ್ಕ್. ಆಸ್ ಐ ಟೋಲ್ಡ್, ವಿ ಮೇಂಟೈನ್ ದ ಫೈನಾನ್ಷಿಯಲ್ ಅಕೌಂಟ್ಸ್ ಆ್ಯಂಡ್ ಮೇಂಟೈನ್ ದ ಕಾಸ್ಟ್ ಅಕೌಂಟ್. ಈ ಎರಡೂ ರೆಕಾರ್ಡ್ಗಳನ್ನ ನಾವು ಮೇಂಟೈನ್ ಮಾಡೋದ್ರಿಂದ ಕೆಲವೊಮ್ಮೆ ಡೂಪ್ಲಿಕೇಶನ್ ಆಫ್ ವರ್ಕ್ ಆಗುತ್ತೆ. ಯಾಕಂತಂದರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನೋಡಿದ್ದೀರಾ, ನಾವು ಟ್ರೇಡಿಂಗ್ ಅಕೌಂಟ್ ಮಾಡುವಾಗ ಅದರಲ್ಲೂ ಕೂಡ ಪರ್ಚೇಸಸ್ ತಗೊಳ್ತೀವಿ, ಸೇಲ್ಸ್ ತಗೊಳ್ತೀವಿ, ಹಾಗೆಯೇ ಅದರ್ ಮೆಟೀರಿಯಲ್ಲು ಎಕ್ಸ್ಪೆನ್ಸಸ್ ಎಲ್ಲ ಬರೀತೀವಿ. ಅದೇ ರೀತಿ ಕಾಸ್ಟ್ ಅಕೌಂಟಿಂಗಲ್ಲೂ ಕೂಡ ಕಾಸ್ಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸೇಮ್ ಎಲ್ಲ ಐಟಮ್ಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಕೈಂಡ್ ಆಫ್ ಡೂಪ್ಲಿಕೇಶನ್ ಆಫ್ ವರ್ಕ್. ಈಗ ನಾವು ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗಿಗೆ ಇರುವಂಥ ವ್ಯತ್ಯಾಸಗಳನ್ನ ನೋಡೋಣ. ದ ಫಸ್ಟ್ ಒನ್, ಫೈನಾನ್ಷಿಯಲ್ ಅಕೌಂಟಿಂಗ್ provides information about financial performance of an entity. ದ ಮುಖ್ಯ ಉದ್ದೇಶ ಫೈನಾನ್ಷಿಯಲ್ ಅಕೌಂಟಿಂಗ್ದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಫೈಂಡ್ ಔಟ್ ಮಾಡೋದು. ದಟ್ ಈಸ್ ಇನ್ ದ ಸೆನ್ಸ್ ಪ್ರಾಫಿಟ್ ಆರ್ ಲಾಸ್ನ ಫೈಂಡ್ ಔಟ್ ಮಾಡೋವಂಥದ್ದು. ಹಾಗೆಯೇ ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಮೇನ್ ಉದ್ದೇಶ ಏನಂತಂದರೆ ಕಾಸ್ಟ್ ಕಂಟ್ರೋಲ್ ಅಥವಾ ಡಿಸಿಷನ್ ಮೇಕಿಂಗ್ ಮತ್ತು ಒಂದು ವಸ್ತುವಿನ ಕಾಸ್ಟ್ನ ಫೈಂಡ್ ಔಟ್ ಮಾಡೋದೇ ಅತ್ಯಂತ ಪ್ರಮುಖ ಉದ್ದೇಶ ಆಗುತ್ತೆ. ಈ ನೆಕ್ಸ್ಟ್ ಒನ್, ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಇಟ್ ಕ್ಲಾಸಿಫೈಸ್ ರೆಕಾರ್ಡ್ಸ್, ಪ್ರೆಸೆಂಟ್, ಇಂಟರ್ಪ್ರಿಟ್ ಟ್ರಾನ್ಸಾಕ್ಷನ್ ಇನ್ ಎ ಮಾನಿಟರಿ ಟರ್ಮ್ಸ್. ಆದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಇಟ್ ಕ್ಲಾಸಿಫೈಸ್ ದ ಕಾಸ್ಟ್, ರೆಕಾರ್ಡ್ಸ್, ಪ್ರೆಸೆಂಟ್, ಇಂಟರ್ಪ್ರಿಟ್ಸ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ಸ್. ಇದರಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾತ್ರ ನಾವು ಬರಿತೀವಿ. ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಕೆಲವೊಂದು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ಕೂಡ ನಾವು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೋಷನಲ್ ರೆಂಟ್ ಅಂತ ಬರುತ್ತೆ. ಅಂತಂದರೆ ಇಫ್ ಎ ಪರ್ಸನ್ ಈಸ್ ಯೂಸಿಂಗ್ ಹಿಸ್ ಓನ್ ಪ್ಲೇಸ್, ಹಿ ಮೇ ನಾಟ್ ಪೇ ದ ರೆಂಟ್, ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಆ ರೆಂಟ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್,
ಈ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಯಾವಾಗಲೂ ಕೂಡ ನಾವು ಹಿಸ್ಟಾರಿಕಲ್ ಡೇಟಾನ ರೆಕಾರ್ಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಜರ್ನಲ್ ಎಂಟ್ರಿ ಬರಿಬೇಕಾದ್ರೆ ನಾವು ಬೇಸ್ಡ್ ಆನ್ ದ ವೋಚರ್ಸ್ when the after the transaction takes place only we write. But in cost accounting ಅಲ್ಲಿ it makes use of both historical and predetermined cost. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ಮುಂಚೆನೆ ಅಂದರೆ ಅಕೌಂಟಿಂಗ್ ಇಯರ್ ಮುಂಚೆನೆ ಅಥವಾ ಪ್ರೊಡಕ್ಷನ್ಗಿಂತ ಮುಂಚೆನೆ ನಾವು ಕೆಲವೊಂದು ಟಾರ್ಗೆಟ್ನ ಸೆಟ್ ಮಾಡಿ ಕೊಡ್ಬೋದು. ಇಷ್ಟೇ ಕಾಸ್ಟ್ನಲ್ಲಿ ಪ್ರೊಡಕ್ಷನ್ ಆಗಬೇಕು ಅಥವಾ ಸರ್ವಿಸ್ ಕೊಡಬೇಕು ಅಂತೇಳಿ. ನೆಕ್ಸ್ಟ್ ಒನ್, ದ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಶೇರ್ ಹೋಲ್ಡರ್ಸ್, ಕ್ರೆಡಿಟಾರ್ಸ್, ಫೈನಾನ್ಷಿಯಲ್ ಅನಲಿಸ್ಟ್ಸ್ ಅಂಡ್ ಗವರ್ನಮೆಂಟ್ ಅಂಡ್ ಇಟ್ಸ್ ಏಜೆನ್ಸೀಸ್. ಪ್ರಮುಖವಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ನ ಆ ಕಂಪ್ನಿಯ ಇನ್ವೆಸ್ಟರ್ಸು, ಕ್ರೆಡಿಟರ್ಸು, ಗವರ್ನಮೆಂಟ್ ಏಜೆನ್ಸೀಸ್ಗೆ ಬೇಕಾಗುತ್ತೆ ಫಾರ್ ಇಟ್ಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಆದರೆ ಕಾಸ್ಟ್ ಅಕೌಂಟಿಂಗ್ ಯಾವಾಗಲೂ ಕೂಡ ಇಂಟರ್ನಲ್ ಮ್ಯಾನೇಜ್ಮೆಂಟಿಗೆ ಅಷ್ಟೇ ಇರುತ್ತೆ, ಅದನ್ನು ನಾವು ಪಬ್ಲಿಕ್ಲಿ ಪಬ್ಲಿಷ್ ಮಾಡೋದಿಲ್ಲ. ಸೊ ಇದು ಮೇಯ್ನ್ ಆಗಿ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ನ ನಾವು ಡಿಸಿಷನ್ ಮೇಕಿಂಗಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಾವು ಪ್ರಾಫಿಟ್ ಆರ್ ಲಾಸ್ ಆಫ್ ಹೋಲ್ ಆಫ್ ದಿ ಆರ್ಗನೈಸೇಷನ್ಗೆ ಅಥವಾ ಸೆಗ್ಮೆಂಟ್ ವೈಸ್ಗೆ ನಾವು ರಿಸಲ್ಟ್ಸ್ ನೋಡ್ತೀವಿ. ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾಟ್ ಫಾರ್ ದ ಹೋಲ್ ಆರ್ಗನೈಸೇಷನ್, ಬಟ್ ವಿ ಕ್ಯಾನ್ ಸಬ್ಡಿವೈಡ್ ಇಟ್ ಇಂಟು ಲೈಕ್ ಪ್ರಾಡಕ್ಟ್. ಪ್ರತಿಯೊಂದು ಪ್ರಾಡಕ್ಟಿಗೂ ನಾವು ಪ್ರಾಫಿಟ್ ಆರ್ ಲಾಸ್ನ ಫೈಂಡ್ ಔಟ್ ಮಾಡ್ಬೋದು. ಪ್ರೋಸೆಸ್ಗೆ, ಜಾಬ್ಗೆ, ಕಾಂಟ್ರಾಕ್ಟ್ಗೆ, ಪ್ರತಿಯೊಂದಕ್ಕೂ ನಾವು ಇಲ್ಲಿ ಪ್ರಾಫಿಟ್ ಆರ್ ಲಾಸ್ನ ನೋಡ್ಬೋದು. ಫೈನಾನ್ಷಿಯಲ್ ಅಕೌಂಟಿಂಗ್ ಜನರಲಿ 1 ವರ್ಷಕ್ಕೆ 1 ಸಲ ನಾವು ಪ್ರಿಪೇರ್ ಮಾಡ್ತೀವಿ. ಬಟ್ ಕಾಸ್ಟ್ ಅಕೌಂಟಿಂಗು ನಾವು ಯಾವಾಗ ಬೇಕು ಆವಾಗ ನಾವು ಪ್ರಿಪೇರ್ ಮಾಡ್ತೀವಿ. ದೇರ್ ಇಸ್ ನೋ ಸ್ಟ್ರಿಕ್ಟ್ ಟೈಮ್ ಲೈನ್ ಫಾರ್ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್. The set format used for presenting the financial information. ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ಗಳಿರುತ್ತೆ ಆಸ್ ಪರ್ ಪ್ರಿಸ್ಕ್ರೈಬ್ಡ್ ಬೈ ದ ಕಂಪನೀಸ್ ಆ್ಯಕ್ಟ್ ಅಥವಾ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಆ ಸೆಟ್ ಫಾರ್ಮ್ಯಾಟ್ಸಲ್ಲಿ ನಾವು ನಮ್ಮ ಅಕೌಂಟ್ಸ್ನ ಪ್ರೆಸೆಂಟ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೇ ಥರ ಇರಬೇಕು, ಬ್ಯಾಲೆನ್ಸ್ ಶೀಟ್ ಇದೇ ಥರ ಇರಬೇಕು, ಹಾಗೆಯೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೂಡ ಇದೇ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟ್ ರೂಲ್ಸ್ಗಳಿದೆ. ಅದೇ ರೂಲ್ಸ್ನ ಫಾಲೋ ಮಾಡಿಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಬೇಕು. ಬಟ್ ಇನ್ನು ಕಾಸ್ಟ್ ಅಕೌಂಟಿಂಗಲ್ಲಿ ಯಾವುದೇ ಒಂದು ರೀತಿಯ ಸ್ಟ್ರಿಕ್ಟ್ ಫಾರ್ಮ್ಯಾಟ್ಸ್ಗಳಿಲ್ಲ. ಆ ಆರ್ಗನೈಸೇಷನ್ಗಳು ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಫಾರ್ಮ್ಯಾಟ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಬೇಕಾದ ಇನ್ಫಾರ್ಮೇಷನನ್ನು ಪಡಿಬಹುದು. ಈ ಕ್ಲಾಸ್ನಲ್ಲಿ ಏನೇನು ತಿಳ್ಕೊಂಡ್ವಿ ಅಂತ ನಾವು ನೋಡೋದಾದರೆ, ಫಸ್ಟ್ ನಾವು ಕಾಸ್ಟ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಕಾಸ್ಟ್ ಇಸ್ ಎ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆರ್ ಅಟ್ರಿಬ್ಯೂಟಬಲ್ ಟು ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಯಾವುದಾದ್ರೂ ಒಂದು ಪ್ರಾಡಕ್ಟ್ಗೆ ಅಥವಾ ಸರ್ವಿಸ್ಗೆ ಎಷ್ಟು ಖರ್ಚಾಗಿದೆ ಅಂತ ಅಲೋಕೇಟ್ ಮಾಡಿ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಕಾಸ್ಟ್ ಅಂತ ಕರಿತೀವಿ. ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಇಸ್ ಕಾಲ್ಡ್ ಕಾಸ್ಟಿಂಗ್. ಆ ಒಂದು ವಸ್ತುವಿಗೆ ಅಥವಾ ಒಂದು ಪ್ರೋಸೆಸ್ಗೆ, ಸರ್ವಿಸ್ಗೆ, ಆಕ್ಟಿವಿಟಿಗೆ ಎಷ್ಟು ಖರ್ಚಾಯಿತು ಅಂತ ಅಸರ್ಟೈನ್ ಮಾಡುವಂಥ ಟೆಕ್ನಿಕ್ಸ್ಗೆ ಅಥವಾ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕಾಸ್ಟಿಂಗ್ ಅಂತ ಕರಿತೀವಿ. ಕಾಸ್ಟ್ ಅಕೌಂಟಿಂಗು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಕಾಸ್ಟ್, ಪ್ರೈಸ್ ಫಿಕ್ಸೇಷನ್ ಆ್ಯಂಡ್ ಅದರ್ ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್. ಈ ಕಾಸ್ಟ್ ಅಕೌಂಟಿಂಗಿಂದ ನಾವು ಒಂದು ವಸ್ತುವಿಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೋದು. ಹಾಗೆಯೇ ಆ ವಸ್ತುವಿಗೆ ಎಷ್ಟು ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತಲೂ ಕೂಡ ನಾವು ಈ ಕಾಸ್ಟ್ನ ಆಧರಿಸಿನೇ ನಾವು ಡಿಸೈಡ್ ಮಾಡ್ತೀವಿ. ಹಾಗೆಯೇ ಒಂದು ಆರ್ಗನೈಸೇಷನ್ನ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸುಮಾರು ಡಿಸಿಷನ್ಗಳನ್ನ ತಗೊಳ್ಳಿಕ್ಕೂ ಕೂಡ ಈ ಕಾಸ್ಟ್ ಅಕೌಂಟಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ನಾವು ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಿಮಗೆಲ್ಲ ಸ್ಟಡಿ ಮೆಟೀರಿಯಲ್ನ ಕೂಡ ಶೇರ್ ಮಾಡ್ತೀನಿ. ಆ ಸ್ಟಡಿ ಮೆಟೀರಿಯಲ್ನ ಬೇಸಿಸ್ ಆಗಿಟ್ಕೊಂಡು ನೀವು ಒಂದು ಫಸ್ಟ್ ಅಸೈನ್ಮೆಂಟ್ನ ಮಾಡಬೇಕಾಗುತ್ತೆ. ಈ ಅಸೈನ್ಮೆಂಟಲ್ಲಿ 3 ಕ್ವಶನ್ ಇದೆ. ಈ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಫೋಟೋನ ಕಳಿಸಿ, ಅಸೈನ್ಮೆಂಟ್ ಕ್ವಶನ್ಗೆ ಆನ್ಸರ್ಗಳನ್ನ. ಓಕೆ.
ಓಕೆ, ಥ್ಯಾಂಕ್ ಯು ವೆರಿ ಮಚ್.